ಬಿರಡಿ ಗ್ರಾಮದಲ್ಲಿ ಧಗಧಗನೆ ಉರಿಯುತ್ತಿರುವ ಕಬ್ಬು. ಈ ಅವಘಡಕ್ಕೆ ಕೆಇಬಿ ಇಲಾಖೆಯವರ ನಿರ್ಲಕ್ಷ್ಯವೇ ಕಾರಣವಾಯಿತು. ಟೋಟಲ್ ದಕ್ಷಿಣ ತನಕ ಬೆಕ್ಕೆ ಹತ್ಕೋತ ಹೋಯ್ತು ಎಲ್ಲ ಟೋಟಲ್. ಇವತ್ತಿನ ದಿನ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಸಂಭವಿಸಿದ ದುರ್ಘಟನೆ ಒಂದು ಬಾರಿ ಮತ್ತೊಮ್ಮೆ ಕೆಇಬಿ ಇಲಾಖೆಯ ನಿರ್ಲಕ್ಷ್ಯವನ್ನ ಬಯಲಿಗೆಳೆದಿದೆ. ಮಾಹಿತಿಯ ಪ್ರಕಾರ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಒಂದಕ್ಕೊಂದು ಘರ್ಷಣೆಗೊಂಡ ಪರಿಣಾಮವಾಗಿ ಬೆಂಕಿ ಹೊತ್ತಿಕೊಂಡು ಸುಮಾರು 30 ಎಕರೆ ಕಬ್ಬು ಬೆಳೆ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ. ಈ ಬೆಂಕಿ ಅವಘಡದಿಂದಾಗಿ ರೈತರಿಗೆ ಅಂದಾಜು 75ರಿಂದ 80 ಲಕ್ಷ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಎಂದು ರೈತರು ತಿಳಿಸಿದ್ದಾರೆ. ಗ್ರಾಮಸ್ಥರು ಮತ್ತು ರೈತರು ಸ್ವಯಂ ಪ್ರೇರಿತವಾಗಿ ಬೆಂಕಿ ನಂದಿಸಲು ಮುಂದಾಗಿದ್ದು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ರೈತರು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣ ಎಂದು ಆರೋಪಿಸುತ್ತಿದ್ದು ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಸಂತೋಷ್ ನಾರಾಯಣ್ ಕೆಸ್ಟಿಕರ್. ನಿಮ್ಮ ಊರ್ರಿ? ಬಿರಡಿ. ಬಂದಿರೇನ? ನಂದು ಕಬ್ಬ ಸುಟ್ಟಿತ್ತು ಇವತ್ತ ಮಧ್ಯಾಹ್ನ. ಮತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. ಮತ್ತು ನನ್ನ ಕೂಡ ಮತ್ತು 8-9 ರೈತರದು ಸುದ್ದ ನುಕ್ಸಾನಾಗಿದೆ. ಅಂದ್ರೆ ಕಬ್ಬು ಅವ್ರದ್ದು ಎಲ್ಲ ಕೂಡ ಒಂದು 30 ಎಕರೆ ಕಬ್ಬು ಸುಟ್ಟೈತಿ ಟೋಟಲಿ ಎಲ್ಲ. ಅಣ್ಣನ ನಾವು ಮದ್ದಿಂದಾಗ ಫೋನ್ ಪೇ ಮಾಡಿದ್ದೆ. ಅಣ್ಣ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ರಾಯಬಾಗ್ ಬಂದಿದ್ದೇವೆ ಎಲ್ಲರೂ. ಕಬ್ಬ ಕೆಇಬಿ ಲೈನು ತಳಗ ಬಂದಿದ್ದು ಅವ್ರಿಗೆ 2-3 ಸಲ ಹೇಳಿದ್ದು. ಅಂದ್ರೆ ಬಿ ಅವ್ರು ಏನು ಅದ್ರ ಮೇಲೆ ಏನು ಮಾಡಲಿಲ್ಲ. ಅವ್ರ ನಮ್ಗೆ ಸ್ಪಾರ್ಕ್ ಆಗಿ ಸುಟ್ಟು ಬಿಟ್ಟಿದೆ ಎಲ್ಲ ಕಬ್ಬಿ. ಎಷ್ಟು ಎಕರೆ ಸುಟ್ಟೈತ್ರಿ? ಟೋಟಲ್ 30 ಎಕರೆ ಕಬ್ಬ ಸುಟ್ಟಿದೆ ಟೋಟಲ್. ಪೂರ್ವ ಪಶ್ಚಿಮ ನಮ್ಮ ಪಟ್ಟಿದಾವ್ರಿ, ಪೂರ್ವ ಪಶ್ಚಿಮ ಅಂತ ಟೋಟಲ್ ಒಂದು ಸೈಡ್ದಿಂದ ಟೋಟಲ್ ದಕ್ಷಿಣ ತನಕ ಬೆಕ್ಕೆ ಹತ್ಕೋತ ಹೋಯ್ತು ಎಲ್ಲ ಟೋಟಲ್. ಏನು ಕಂಟ್ರೋಲ್ ಆಗಲಿಲ್ಲ. ಎಲ್ಲ ಮಂದಿ ಇದು ಮಾಡಿತ್ತು. ಮತ್ತು ಸಣ್ಣ ಸಣ್ಣ ರೈತರು ಇದ್ದೇವೆ ನಾವು. ಎಲ್ಲರದು 3 ಎಕರೆ, ಒಬ್ರದ್ದು 4, ಹಿಂಗೆ ಟೋಟಲ್ 7-8 ಮಂದಿ ಇದೆ. 80 ಲಕ್ಷ ರೂಪಾಯಿ ನಮ್ಮದು ನುಕ್ಸಾನ ಆಗ್ಯದ. ಈ ಕೆಇಬಿ ಇತರದಿಂದ ನಿಷ್ಕಾಳಜಿಪಣದಿಂದ ನಮ್ಮದು ಭಾಳ ನುಕ್ಸಾನ ಆಗೈತಿ. ಇವತ್ತು ಈ ಥರ ಸಲುವಾಗಿ ನಾವು ಪೊಲೀಸ್ ಸ್ಟೇಷನ್, ರಾಯಬಾಗ್ ಪೊಲೀಸ್ ಸ್ಟೇಷನ್ ಲೇಖಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಬೆಂಕಿ ಹತ್ಕೊಂಡಿದ್ರೆ ಹೌದು, ಬೆಂಕಿ ಹತ್ಕೊಂಡು ಉರಿದ ನಂತರ ಕೆಬಿ ಅಧಿಕಾರಿಗಳು ಬಂದು ಏನು ನೋಡಿದಾರೆ? ಕೆಬಿ ಮೇನ್ ಅಧಿಕಾರಿ ಅಸಿಸ್ಟೆಂಟ್ ಒಬ್ರು ಬಂದಿರು. ಅವ್ರು ನೋಡಿ ಎಲ್ಲ ಬಂದು ಹೋಗಿರು. ಅದರ ನಂತರ ಮುಂದಿಂದ ಕಾರ್ವಾಯಿ ಸಲುವಾಗಿ ಅಂದ್ರೆ ನುಕ್ಸಾನ ಭರ್ಪೂರ್ ಆಗೈತೆ ನಮ್ಮ ರೈತರು. ಇಲ್ಲಾಂದ್ರೆ ಬಿ 80 ಲಕ್ಷ ಮ್ಯಾಲ ಆಗೈತಿ. ಸಣ್ಣ ಸಣ್ಣ ರೈತರು ಇದ್ದೇವೆ ನಾವು. 3 ಎಕರೆ, 2.5 ಎಕರೆ, 4 ಎಕರೆ ಇಷ್ಟೇ ನಮ್ಮದು ಹೊಲ ಅದ. ಇದ್ರ ಮೇಲಿಂದ ನಮ್ಮದು ಎಷ್ಟು ನುಕ್ಸಾನ ಆಗೈತಿ. ಇದು ತುಂಬೆ ಬರೋಲ್ಲ. ಮತ್ತು ಲೌಕರ 2 ದಿವಸನಾಗ ಇವು ಎಲ್ಲ ಕಬ್ಬು ಹೋಗಾಕಬೇಕು. ಯಾರು ಬಿ ಮಾಡಿ ನೋಡೋಣ ಏನೇನು ಮಾಡ್ತಾರು, ಸರ್ಕಾರ ಏನು ಮಾಡ್ತದೆ ನೋಡೋಣ. ರಾಜ್ಯ ಸರ್ಕಾರ ಕಾರ್ಖಾನೆಯವರು ಇದಾರು ನೋಡೋಣ. ಅವ್ರ ಮೇಲೆ ನಮ್ಮದೆಲ್ಲ ಈಗ ರೀ ಶಾರ್ಟ್ ಐತೆ ಅಂದ್ರಲ್ರಿ? ಹೌದು. ಟಿಸಿ ಶಾರ್ಟ್ ಆಯ್ತವ ಅಥವಾ ವೈರ್ಗಳು ಶಾರ್ಟ್? ವೈರ್ದ ಆತ್ರಿ. ವೈರ್ ಒಂದೊಂದ್ ಜಾಯಿಂಟ್ ಆತು, ಗಾಳಿ ಬಿ ಬಿಟ್ಟೈತ್ರಿ. ಮತ್ತು ಅದಕ್ಕೆ ಟೆನ್ಗಿ ಒಣಗಿದ ಕಬ್ಬು ಎಲ್ಲ ಇದೆ ಇರುತ್ತೆ. ಹೋಗುವ ಫಡ ಇದ್ದು ರೀ ಎಲ್ಲ. ಮತ್ತು ರೌಂಡ್ ಇರ್ತೈತಿ, ಒಣಗಿದಿರ್ತೈತಿ. ಅದಕ್ಕೆಲ್ಲ ಸ್ಪಾಟ್ ಒಂದ್ ಸ್ವಲ್ಪ ಇರ್ತದ. ಒಂದ್ ಟೆನ್ಗಿ ಬಿತ್ತಂದ್ರೆ ಎಲ್ಲ ಬೆಕ್ಕೆ ಹತ್ತತ್ರಲ್ಲ. ಅಂದ್ರೆ ರೀ ವೈರ್ ಏನ ಜೋತ್ ಬಿದ್ದಾವ್ರಿ? ತಳಗ್ ಬಂದಾವ್ರಿ, ಪೂರ್ಣ ತಳಗ್ ಬಂದಾವ್. ಕೆಬಿದ ಸಲುವಾಗಿ ಆಗೈತಿ ನಮ್ದು. ಕೆಬಿನಿಗೂ ಇನ್ಫಾರ್ಮ್ಸ್ ಕೊಟ್ಟಿರಲ್ರಿ ಮೊದಲು? ಎಲ್ಲಾರ್ಗಿ ಹೇಳ್ತಿದ್ದು. ಅವ್ರ ಕೆಬಿ ಅವ್ರ ಏನ ನಿಷ್ಕಾಳಜಿ ಹಂಗಾಗೈತಿ, ನಿಷ್ಕಾಳಜಿಪಣ ಮಾಡಿದಾರ. ಅದೇನು 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರ? ಏನೂ ಮಾಡಿಲ್ಲ, ಮೇಂಟೆನೆನ್ಸ್ ಏನೂ ಮಾಡಂಗಿಲ್ಲ. ನಾನು ಹೋದ ವರ್ಷ ನನ್ನ ಪಟ್ಟ್ಯಾಗ ಸ್ವತಃ 3-4 ಸಾವಿರ ರೂಪಾಯಿ ಖರ್ಚು ಮಾಡಿ ತಳಗ್ ಬಂದಿದ್ದು. ಮ್ಯಾಲ ಜಕ್ಕೋನಿನ ಸ್ವತಃ ನನ್ನ ಖರ್ಚಲೆ ಪುಕ್ಕಟ್ ಏನು ಮಾಡಂಗಿಲ್ಲ ಅವ್ರು. ಇದಕ್ಕೆಲ್ಲ ನೀರ್ ಹೊಣೆ ಇರ್ರಿ ಎಲ್ಲ ಕೆಬಿ ಅವರೇ ಜವಾಬ್ದಾರಿ. ಎಷ್ಟು ವರ್ಷ ಆಯ್ತಲ್ಲ ವೈರ್ ಜೋತ್ ಬಿದ್ದದ? ಬದಲಾಯಿಸಿಲ್ರಿ? ಈ ಒಂದು 3-4 ವರ್ಷ ಆಗಿರ್ಬೇಕು. ಕಂಬ ಪೂರ್ವದ್ದು ಕಂಬ ಇದಾವ್ರಿ, ಹಳಿ ಕಂಬ ಇದಾವ, ಅವ ಕಂಬ ಇದಾವ. ಸರ್ ನಿಮ್ಮ ನುಕ್ಸಾನ ಯಾರು ಕೊಡ್ಬೇಕು? ಈಗ ಕೆಬಿ ಅವರ ನಮಗೆ ನುಕ್ಸಾನ ಕೊಡಬೇಕು. ಕೆಬಿ ಸರ್ಕಾರ 80 ಲಕ್ಷ ರೂಪಾಯಿ ಅಲ್ಲ, 80 ಲಕ್ಷ ರೂಪಾಯಿ ಮ್ಯಾಲ ಖರ್ಚಾಗಿ ನಮ್ಮದು ನುಕ್ಸಾನ ಆಗೈತಿ. ಇದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರಕ್ಕೆ ಏನು ಹೇಳ್ತಾರೆ ನೀವು?
ಸರ್ಕಾರ ನೋಡ್ಬೇಕು. ನಮ್ಮ ಸಣ್ಣ ಸಣ್ಣ ರೈತರಿದ್ದೀವು, ಎಲ್ಲರದು ಸಣ್ಣ ಸಣ್ಣ ಪ್ಲಾಟ್ ಇದಾವೆ ನಮ್ದು. ಸರ್ಕಾರ ಬಿ ಇದಕ್ಕೆ ನಮಗೆ ಭರಪಾಯಿ ಕೊಡಬೇಕು. ಸರ್ಕಾರ ಏನ್ರಿ ಲಕ್ಷ ಹಾಕಬೇಕು, ಆ ಲೆಕ್ಕಲೆ ನಮ್ಮದು ಇದು ಮಾಡಬೇಕು. ನುಕ್ಸಾನಾಗಿ ನಾವು ಭರಪಾಯಿ ಕೊಡಬೇಕು. ಸಾಲ ಒಂದು ಸ್ವಲ್ಪ ನಮ್ಮ ಸಣ್ಣ ಸಣ್ಣ ಸಾಲ ಇದಾವೆ, ಸಾಲ ಬಿ ಬಂಜ ಸೂಟ ಕೊಡಬೇಕು. ನಮ್ಮದು ಲೋನ್ ತೆಗೆದೇವೆ ಎಲ್ಲ ಅದ್ರ ಮೇಲೆ ಕಬ್ಬಿನ ಮೇಲೆ ನಾವು ಶಾಲಿ ಹುಡುಗರು ಹೋತಾವ್, ಅದನ್ನು ಏನೋ ನಮಗೆ ಸ್ವಲ್ಪ ಸಿಗಬೇಕು. ಅವರು ಫೀ ಅದು ಬೆಳಗಾವಿ.